ಹಾಯ್ ಹಲೋ ನಮಸ್ತೆ. ಬನ್ನಿ ಇವತ್ತು ಕಡಲೆ ಹಿಟ್ಟಿಂದ ಮೈಸೂರು ಪಾಕ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಬೌಲಷ್ಟು ಕಡಲೆ ಹಿಟ್ಟು ಬೇಕು. ಈ ಥರ ಬೌಲಲ್ಲೇ 1.5 ಕಪ್ಪಷ್ಟು ಸಕ್ಕರೆ ಬೇಕು. ಆಮೇಲೆ ನೆಕ್ಸ್ಟು 1.5 ಕಪ್ಪಷ್ಟು ಎಣ್ಣೆ ಬೇಕು. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ಬಾಣಲಿ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಮೊದಲಿಗೆ ಕಡಲೆ ಹಿಟ್ಟನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು. ನೋಡಿ, ಈ ರೀತಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಧಾನಕ್ಕೆ ಈ ರೀತಿ ತಿರ್ಗಿಸ್ಕೊಡ್ತಾ ಇರಬೇಕು. ಕೈ ಬಿಟ್ಟರೆ ತಳ ಅಂಟಷ್ಟು ಚಾನ್ಸಸ್ ಇರುತ್ತೆ, ಸೀದೋಗ್ಬಿಡುತ್ತೆ ಕಡಲೆ ಹಿಟ್ಟು. ಅವಾಗ ಸ್ವಲ್ಪ ಕಲರ್ ತಿರುಗಬೇಕು ಕಡಲೆ ಹಿಟ್ಟು. ನೋಡಿ, ಈ ರೀತಿ ತಿರುಗಿಸ್ಕೊಡ್ಬೇಕು. ನೋಡಿ, ಇದು ಆಗಿದೆ. ಇವಾಗ ಈ ಸೈಡ್ಗೆ ತೆಗೆದಿಟ್ಕೊಳ್ಳೋಣ. ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ. ಈ ರೀತಿ ಒಂದು ಬೌಲಲ್ಲಿ ಹಾಕ್ಕೊಬೇಕು. ಮತ್ತೆ ಒಂದು ಬಾಣಲಿಗೆ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸಕ್ಕರೆ, ಅದು 1.5 ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಬೇಕು. ನೆಕ್ಸ್ಟು ಅದೇ ಬಟ್ಲಲ್ಲೇ 1 ಕಪ್ಪಷ್ಟು ನೀರು ಹಾಕ್ಕೊಬೇಕು. ಇವಾಗ ಸಕ್ಕರೆನ ಪಾಕ ಮಾಡ್ಕೊಬೇಕು. ಒಂದೇಳೆ ಪಾಕ ತಗೊಬೇಕು ಸಕ್ಕರೆನ. ನೋಡಿ, ಈ ರೀತಿ ಕರಗಿಸ್ಕೊಳ್ಬೇಕು ಸಕ್ಕರೆನ. ಈಗ ಚೆನ್ನಾಗಿ ಕರಗಿಸ್ಕೊಂಡು ಪಾಕ ತೆಕ್ಕೊಳ್ಬೇಕು. ಇದರಲ್ಲಿ ಸಕ್ಕರೆ ಕರಗ್ತಾ ಇದೆ. ಇದು ಒಂದೇಳೆ ಪಾಕ ಬರಬೇಕು. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಈಗ ತಿರ್ಗಿಸ್ಕೊಡ್ತಾ ಒಂದೇಳೆ ಪಾಕ ಥರ ತಕ್ಕೊಬೇಕು. ನೋಡಿ, ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಪಾಕ ಎಲ್ಲನೂ ಒಂದ್ಸರಿ ಚೆಕ್ ಮಾಡ್ಕೊಳ್ತಾ ಇರಬೇಕು. ಪಾಕ ಗಟ್ಟಿ ಆಗಿದೆಯೋ ಇಲ್ವಾ ಅಂತ, ಪಾಕ ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಬೇಕು. ನೋಡಿ, ಇನ್ನೂ ಬಂದಿಲ್ಲ ಪಾಕ. ತಿರ್ಗಿಸ್ಕೊಡ್ಬೇಕು ಇನ್ನು. ಇವಾಗ ಒಂದೇಳೆ ಪಾಕ ಬರಬೇಕು, ಇಲ್ಲಾಂದರೆ ಮೈಸೂರು ಪಾಕ್ ಥರ ಬರೋದಿಲ್ಲ. ನೋಡಿ, ಈ ರೀತಿ ತಿರುಗಿಸ್ಕೊಡ್ತಾ ಇರಬೇಕು. ಆಗಾಗ ಚೆಕ್ ಮಾಡ್ಕೊಳ್ತಾ ಇರಬೇಕು. ನೋಡಿ, ಮೊದಲಿಗೆ ಕಡಲೆ ಹಿಟ್ಟು ಹುರಿದಿಟ್ಕೊಂಡಿದ್ವಲ್ಲ, ಅದಕ್ಕೆ ಈ ಎಣ್ಣೆ ತೊಗೊಂಡಿದ್ನಲ್ಲ 1.5 ಕಪ್ಪಷ್ಟು, ಅದರಲ್ಲಿ ಅರ್ಧ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಬೇಕು. ಡೈರೆಕ್ಟ್ ಅದರಲ್ಲೇ ನೀರೊಳಗಡೆ ಸಕ್ಕರೆ ಪಾಕದಲ್ಲಿ ಹಾಕಕ್ಕೆ ಹೋದರೆ ಗಂಟಾಗ್ಬಿಡುತ್ತೆ ಅಂತ ಅಷ್ಟೇ ಈ ರೀತಿ ಮಾಡ್ಕೊಳ್ಳೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪನೂ ಗಂಟಿಲ್ದಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಮತ್ತೆ ಒಂದು ಸರಿ ಚೆಕ್ ಮಾಡ್ಕೊಳ್ತೀನಿ ನಾನು, ಪಾಕ ಬಂದಿದೆಯೋ ಇಲ್ಲ ಅಂತ. ನೋಡಿ, ಇನ್ನೂ ಸ್ವಲ್ಪ ಬರಬೇಕು ಪಾಕ. ಈ ಥರ ಎತ್ಕೊಂಡ್ರೆ ಒಂದೇಳೆ ಪಾಕ ಥರ ಹಿಂಗೆ ಸ್ವಲ್ಪ ಎಳೆ ಥರ ಬರಬೇಕು. ಇನ್ನೂ ಬಂದಿಲ್ಲ. ಮತ್ತೆ ತಿರುಗಿಸ್ಕೊಡ್ತೀನಿ. ನೋಡ್ಕೊಳ್ತಾ ಇರಬೇಕು ಅವಾಗವಾಗ, ಇಲ್ಲಾಂದರೆ ಪಾಕ ಗಟ್ಟಿಯಾಗಿಬಿಡುತ್ತೆ. ಮೈಸೂರು ಪಾಕ ಅದಕ್ಕೆ ಬರೋದಿಲ್ಲ. ಸ್ವಲ್ಪ ಬರಬೇಕು. ನೋಡಿ, ಬಂದಿದೆ. ಇವಾಗ ಪಾಕ ರೆಡಿಯಾಗಿದೆ. ತಕ್ಷಣವೇ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಬೇಕು. ಕಡಲೆ ಹಿಟ್ಟು ಮಿಶ್ರಣನ ಹಾಕ್ಕೊಬೇಕು. ಇದ್ರೊಳಗಡೆನೆ ಹಾಕ್ಕೊಂಡು ಚೆನ್ನಾಗಿ ನಿಧಾನಕ್ಕೆ ತಿರುಗಿಸ್ಕೊಳ್ತಾ ಬರಬೇಕು. ನೋಡಿ, ಈ ರೀತಿ ಬಬಲ್ಸ್ ಬರೋ ಥರ ಇರುತ್ತೆ. ಈ ರೀತಿ ಬಬಲ್ಸ್ ಬರ್ತಾ ಇರಬೇಕು. ನಾನು ಇನ್ನೊಂದು ಸೈಡಲ್ಲಿ ಸ್ವಲ್ಪ ಎಣ್ಣೆ ಎತ್ತಿಟ್ಕೊಂಡಿದ್ನಲ್ಲ, ಅವಾಗೆ ಸ್ವಲ್ಪ ಕಡಲೆ ಹಿಟ್ಟಿಗಾಗಿ ಅದನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೇಕು. ಸ್ವಲ್ಪ ಕಾದಿದೆ ಎಣ್ಣೆ, ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಬೇಕು. ನೋಡಿ, ಫಸ್ಟಿಗೆ ಒಂದು ಸ್ಪೂನಷ್ಟು ಹಾಕ್ಕೊಳ್ತೀನಿ. ಒಂದು ಸೌಟಷ್ಟು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕು. ಈ ರೀತಿ ತಿರುಗಿಸ್ಕೊಳ್ತಾ ಇರಬೇಕು ಅಷ್ಟೇ. ಅದೇ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನಮಗೆ. ಪಾಕ ಬಿಟ್ಕೊಳ್ತಾ ಈ ರೀತಿ ಗೂಡು ಟೆಕ್ಸ್ಚರ್ ಥರ ಬರಬೇಕು. ಇದು ಎಣ್ಣೆ ಎಲ್ಲ ಹೀರ್ಕೊಳ್ಬೇಕು. ಕಡಲೆ ಹಿಟ್ಟೆಲ್ಲ ಎಣ್ಣೆನೆಲ್ಲ ಚೆನ್ನಾಗಿ ಹೀರ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಇನ್ನೊಂದು ಸೌಟಷ್ಟು ಎಣ್ಣೆನ ಹಾಕ್ಕೊಬೇಕು. ಮತ್ತು ನಾನು 2ನೇ ಸತಿ ಇನ್ನೊಂದು ಸೌಟಷ್ಟು ತುಪ್ಪನ ಹಾಕ್ಕೊಳ್ತೀನಿ. ಮತ್ತು ನಾನು ಇನ್ನೊಂದು ಸೌಟಷ್ಟು ಎಣ್ಣೆನ ಹಾಕ್ಕೊಳ್ತೀನಿ. ಒಂದೊಂದು ಸೌಟೆ ಹಾಕ್ಕೊಳ್ತಾ ಇರಬೇಕು. ನೋಡಿ, ಈ ರೀತಿ ಗೂಡ್ಸ್ ಟೆಕ್ಸ್ಚರ್ ಥರ ಬರುತ್ತೆ. ಮತ್ತು ಇದೆಲ್ಲ ಎಣ್ಣೆ ಎಲ್ಲ ಹೀರ್ಕೊಂಡಿದ್ದಾದಮೇಲೆ ಮತ್ತೆ ಇನ್ನೊಂದು ಸೌಟಷ್ಟು ಹಾಕ್ಕೊಳ್ಬೇಕು. ಅದೆಷ್ಟು ಹಿಡಿಯುತ್ತೋ ಅಷ್ಟೇ ಹಿಡ್ಕೊಳ್ಳೋದು. ಕಡಲೆ ಹಿಟ್ಟು ಎಷ್ಟು ಬೇಕೋ ಅಷ್ಟೇ ಹಿಡ್ಕೊಳ್ಳೋದು ಇದು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಟೆಕ್ಸ್ಚರ್ ಗೊತ್ತಾಗ್ತಾ ಇದೆ ನಿಮಗೂ. ನೋಡಿ, ಈ ರೀತಿ ಗೂಡು ಟೆಕ್ಸ್ಚರ್ ಥರ ಬರಬೇಕು. ಇದು ಎಣ್ಣೆ ಎಲ್ಲ ಹೀರ್ಕೊಳ್ಬೇಕು.
ಮತ್ತು ಇನ್ನೊಂದು ಸೌಟಷ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಎಣ್ಣೆ ಸ್ವಲ್ಪ ಮೀಡಿಯಮ್ ಸ್ಲೋನೇ ಇದೆ, ಸ್ವಲ್ಪ ಬಿಸಿ ಆಗ್ತಾ ಇರಬೇಕು ಅದು ಒಂದು ಸೈಡಲ್ಲಿ ನೋಡಿ. ಎಷ್ಟು ಚೆನ್ನಾಗಿ ಗುಡ್ ಟೆಕ್ಸ್ಚರ್ ಥರ ಬರ್ತಾಯಿದೆ ಅಲ್ವಾ. ಇದನ್ನೇ ಫಾಲೋ ಮಾಡಬೇಕು, ತಿರುಗಿಸ್ಕೊಡ್ತಾ ಇರಬೇಕು ಈ ರೀತಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಬೇಕು ಗ್ಯಾಸ್ನ ನೋಡಿ. ಹೈ ಫ್ಲೇಮಲ್ಲಿ ಇಟ್ಕೊಬಾರ್ದು, ಸೀದ್ಕೊಂಡ್ಬಿಡುತ್ತೆ ಮೈಸೂರು ಪಾಕು, ಕಪ್ಪಗಾಗ್ಬಿಡುತ್ತೆ ಮೈಸೂರು ಪಾಕು ನೋಡಿ. ಈ ರೀತಿ ತಿರುಗಿಸ್ಕೊಡ್ತಾ ಇರಬೇಕು ನೋಡಿ. ಗಟ್ಟಿ ಆಗ್ತಾ ಬಂದಿದೆ ನೋಡಿ, ಗೊತ್ತಾಗ್ತಾ ಇದೆ ಅಲ್ವಾ ಕನ್ಸಿಸ್ಟೆನ್ಸಿ ಹೇಗೆ ಅಂತ. ಎಣ್ಣೆ ಎಲ್ಲ ಎಳ್ಕೊಂಡಿದೆ. ನೆಕ್ಸ್ಟು ಇನ್ನು ಸ್ವಲ್ಪ ಹಾಕ್ಕೊಳ್ತೀನಿ ಎಣ್ಣೆನ. ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಡ್ಬೇಕು. ಮತ್ತು ಈ ರೀತಿ ತಿರುಗಿಸ್ಕೊಡ್ತಾ ಇರಬೇಕು ನೋಡಿ. ಇವಾಗ ಮಿಕ್ಕಿರೋ ಅಂಥ ಎಣ್ಣೆನೆಲ್ಲ ಹಾಕ್ಕೊಳ್ಬಿಡ್ತೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಅಷ್ಟೇ ನೋಡಿ. ಎಣ್ಣೆ ಇದು ಹೀರ್ಕೊಳ್ತಾ ಇಲ್ಲ ಇವಾಗ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹೀರ್ಕೊಂಡಿದ್ದೆ, ಇದು ಹೀರ್ಕೊಳ್ತಾ ಇಲ್ಲ ಇವಾಗ. ಇದು ರೆಡಿ ಆಗಿದೆ. ಇವಾಗ ಒಂದು ಕೇಕ್ ಟಿನ್ಗೆ ಹಾಕ್ಕೊಳ್ಳೋಣ. ನಾನು ಮೊದಲಿಗೆ ಕೇಕ್ ಟಿನ್ಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಮಿಕ್ಸರ್ ಇದೆಯಲ್ಲ ಅದನ್ನು ಇದರೊಳಗಡೆ ಹಾಕ್ಕೊಳ್ಳೋಣ. ಆಗಿದೆಯಲ್ಲ ಆ ಮಿಕ್ಸರ್ನ ಇದರೊಳಗಡೆ ಹಾಕ್ಕೊಳ್ಳೋಣ ನೋಡಿ. ಎಷ್ಟು ಈಸಿಯಾಗಿ ಬಂದ್ಬಿಡುತ್ತೆ ಅಲ್ವಾ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಲಿ, ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ಒಂದು ಅರ್ಧ ಗಂಟೆ ಈ ಥರ ಕೇಕ್ ಟ್ರಿನ್ಗೆ ಹಾಕ್ಬಿಟ್ಟು ಬಿಟ್ಬಿಡಬೇಕು. ಜಾಸ್ತಿ ಸಮ ಮಾಡಬಾರ್ದು. ಈ ಥರ ಗುಡ್ ಟೆಕ್ಸ್ಚರ್ ಥರನೇ ಇರಲಿ. ಈ ಸ್ವಲ್ಪ ಆರದ ಮೇಲೆ ತೋರಿಸ್ತೀನಿ ನೋಡಿ. ಈ ರೀತಿ ನೀಟಾಗಿ ಇದು ಮಾಡ್ಕೊಳ್ಬೇಕು. ಒಂದೆರಡು ನಿಮಿಷ ಆದಮೇಲೆ ಇದನ್ನ ಸ್ವಲ್ಪ ಚಾಕುವಲ್ಲಿ ಸ್ವಲ್ಪ ಮಾರ್ಕ್ ಮಾಡಿ ಇಟ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ. ಗಟ್ಟಿ ಆದಮೇಲೆ ಮಾರ್ಕ್ ಮಾಡೋದಕ್ಕಾಗಲ್ಲ, ಅದಕ್ಕೇ ನೋಡಿ. ಈ ರೀತಿ ನಾನು ಒಂದೆರಡು ನಿಮಿಷ ಆದಮೇಲೆ ಮಾರ್ಕ್ ಮಾಡಿ ಇಟ್ಕೊಳ್ತೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ಆಮೇಲೆ ತೆಗಿಯೋದಕ್ಕೆ ಈಸಿಯಾಗಿ ಬರುತ್ತೆ ಅಂತ ಅಷ್ಟೇ. ಇಲ್ಲಾಂದರೆ ಫುಲ್ ಆರೋದ್ಮೇಲೆ ಕಟ್ ಮಾಡೋಕ್ಕೆ ಹೋದರೆ ಎಲ್ಲ ಕಟ್ಟಾಗಿಬಿಡುತ್ತೆ ಪೀಸ್ ಎಲ್ಲನೂ ನೋಡಿ. ಎಷ್ಟು ಈಸಿಯಾಗಿ ಕಟ್ಟಾಗುತ್ತೆ. ಈ ರೀತಿ ಕಟ್ ಮಾಡಿ ಮೇಲೆ ಮಾತ್ರ ನಾನು ಮಾರ್ಕ್ ಮಾಡಿ ಇಟ್ಕೊಳ್ತೀನಿ. ಗಟ್ಟಿ ಆದಮೇಲೆ ತೆಗೆದು ತೋರಿಸ್ತೀನಿ ನಾನು. ಇದನ್ನು ಒಂದು ಅರ್ಧ ಅವರ್ ಬಿಡಬೇಕು ಇದನ್ನು ಗಟ್ಟಿ ಆಗೋಕ್ಕೆ ನೋಡಿ. ಇದು ಅರ್ಧ ಗಂಟೆನೂ ಹಿಡೀಲಿಲ್ಲ, ಒಂದು 15 ನಿಮಿಷ ಆಯ್ತು ಅಷ್ಟೇ. ಎಷ್ಟು ಈಸಿಯಾಗಿ ಬರ್ತಾಯಿದೆ ನೋಡಿ ಪೀಸಸ್ಸು. ಅರ್ಧ ಗಂಟೆ ಬಿಟ್ಟರೆ ಇನ್ನು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ, ಗೂಡ್ ಥರ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲಾಸ್ಟ್ವರೆಗೂ ನೋಡಿ, ಒಂದು ಲೈಕ್ ಕೊಡಿ ದಯವಿಟ್ಟು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಟ್ಟಾಗ್ತಾ ಇದೆ ನೋಡಿ. ತುಂಬಾ ಸಖತ್ತಾಗಿದೆ ಫ್ರೆಂಡ್ಸ್. ತುಂಬಾ ಸಖತ್ತಾಗಿ ಬಂದಿದೆ ಪೀಸಸ್ ಅಂತೂ ನೋಡಿ. ಎಷ್ಟು ಈಸಿಯಾಗಿ ಕಟ್ಟಾಗ್ತಾ ಇದೆ ನೋಡಿ. ನೋಡಿದ್ರಾ ನೋಡಿ. ನೋಡಿದ್ರಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸ್ವಲ್ಪನೂ ತುಪ್ಪ ಹಾಕ್ದೇ ಮಾಡಿರೋದಂಥದ್ದು ಸ್ವೀಟ್ ಇದು. ಇನ್ನು ಸ್ವಲ್ಪ ದಪ್ಪ ಲೇಯರ್ ಬೇಕಂದರೆ ದಪ್ಪ ಲೇಯರ್ ಥರ ಮಾಡ್ಕೊಬೋದು. ನೋಡಿದ್ರಲ್ಲ ಒಂದು ಚಿಕ್ಕ ಕಪ್ಪು ಅಳತೆಯಲ್ಲಿ ನಾನು ತೊಗೊಂಡಿದ್ದು ನೋಡಿ. ಎಷ್ಟೊಂದಾಗಿದೆ. ಸರಿ ಒಂದು 20 ಮೈಸೂರು ಪಾಕ್ ಆಗಿದೆ. ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.